ಅಂತ ಹೇಳಿದ್ದೇನೆ. ಅಂದರೆ ತ್ರಿಮೂರ್ತಿಗಳು ಅನಸೂಯ ಹತ್ರ ಬಂದಿತ್ತು ಅಂತ ಹೇಳಿ ಆವಾಗ ಹೋಗಿ ರೇಡಿಯೋ ಚಿಂತನೆ ಕೇಳಿದೆ. ಇಲ್ಲ, ಅದು ದತ್ತಾತ್ರೇಯ ಮುಂದೆ ಕಾರ್ತಿಕ್ ಮಾಸದಲ್ಲೋ ಮಾರ್ಗಶಿರ ಮಾಸದಲ್ಲಿ ಬರ್ತದೆ ಅಂತ ಹೇಳಿದರು. ಈಗ ಇದು ವ್ಯಾಸರ ಸ್ಮರಣೆ. ಇಲ್ಲಿ ಯಾರಿಗೂ ವ್ಯಾಸರ ಸ್ಮರಣೆ ಯಾರಿಗೂ ಬರಲ್ಲ. ಎಲ್ಲರಿಗೂ ತಮ್ಮ ತಮ್ಮ ಗುರುಗಳ ಸ್ಮರಣೆನೇ ಇರ್ತದೆ. ವ್ಯಾಸರು ಜ್ಞಾನಿಗಳು, ಮಹಾಭಾರತ ಬರೆದಂಥವರು. ಅದು ಮಹಾಭಾರತವನ್ನು ಒಬ್ಬರೇ ವ್ಯಾಸರು ಬರೆದಿಲ್ಲ ಅಂತಲೂ ಹೇಳ್ತಾರೆ. ಲಕ್ಷಕ್ಕಿಂತ ಹೆಚ್ಚು ಶ್ಲೋಕಗಳಿದ್ದಾವೆ. ಹಾಗಾಗಿ ಅದು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಆದಂತಹದ್ದು ಅಂತ ಹೇಳಿದ್ದಾರೆ. ಅದೇನೇ ಇರಲಿ, ಒಟ್ಟಾರೆ ಇವತ್ತು ಗುರುಪೂರ್ಣಿಮೆ ಅಂದ ಕೂಡಲೇ ಎಲ್ಲರೂ ತಮ್ಮ ತಮ್ಮ ದೀಕ್ಷಾ ಗುರುಗಳು ಮತ್ತು ತಮಗೆ ಮಾರ್ಗದರ್ಶನ ಮಾಡಿದಂಥ ಗುರುಗಳನ್ನು ಸ್ಮರಿಸುವಂಥ ಇಲ್ಲಿ ಇನ್ನೊಂದು ಸ್ಮರಣೆಗೆ ಬರ್ಬೋದು. ಶಿಕ್ಷಕರ ದಿನಾಚರಣೆ ಅಂತ ಬರ್ತದೆ. ಮುಂದೆ ಸೆಪ್ಟೆಂಬರ್ 5ನೇ ತಾರೀಕು ಶಿಕ್ಷಕರ ದಿನಾಚರಣೆ ಅಂತ ಬರ್ತದೆ. ಆವತ್ತು ಶಿಕ್ಷಕರನ್ನು ಸ್ಮರಣೆ ಮಾಡ್ತೀವಿ, ಇವತ್ತು ಗುರುಗಳ ಸ್ಮರಣೆ ಮಾಡ್ತೀವಿ. ಹಾಗಾದ್ರೆ ಗುರುಗಳಿಗೂ ಶಿಕ್ಷಕರಿಗೂ ಏನು ವ್ಯತ್ಯಾಸ ನಾವು ವಿಚಾರ ಮಾಡೋದು. ಗುರು ಅಂದರೆ ಯಾರು, ಶಿಕ್ಷಕರು ಅಂತಂದ್ರೆ ಜೀವನೋಪಾಯದ ಮಾರ್ಗವನ್ನು ಕಲಿಸ್ತಕ್ಕಂಥ. ಅಂದರೆ ನಮಗೇನು ಊಟ ಗಳಿಸೋದಕ್ಕೆ, ಜೀವನದ ಸಂಬಂಧ ಗಳಿಸೋದಕ್ಕೆ ಶಿಕ್ಷಣ ಏನು ಬೇಕಿಲ್ಲ, ಆ ಲೌಕಿಕ ಶಿಕ್ಷಣ ಶಿಕ್ಷಾ ಗುರು. ಹಾಗಾದ್ರೆ ಗುರು ಅಂದ್ರೆ ಯಾರು? ಗುರು ಅಂತಂದ್ರೆ ಭವಬಂಧನವನ್ನು ಬಿಡಿಸಿ ಪರಮ ಸುಖವನ್ನು ತೋರುವ ಗುರುವೇ ತೋರಿದ ಅಂತೇಳಿ ಏನು ಮಾದೇವ್ಯಕ್ಕನ್ನು ವಚನವನ್ನು ಹೇಳಿರಲ್ಲ ಅವನು. ಅಂದ್ರೆ ಇಲ್ಲಿ ಹುಟ್ಟು, ಮನುಷ್ಯನ ಹುಟ್ಟು, ಮನುಷ್ಯನ ಬದುಕು ಬೇರೆ ಪ್ರಾಣಿಗಳಿಗಿಂತ ಬಹಳ ವಿಭಿನ್ನ ಏನಿಲ್ಲ. ಅದೇ ವೇದವ್ಯಾಸರೇ ಅದನ್ನು ಹೇಳಿದ. ಏನಂತ? ನಿದ್ರೆ, ಹಸಿವು, ಕೃಷಿ, ನಿದ್ರೆ, ಆಮೇಲೆ ಮೈಥುನ ಅಂದರೆ ಬಯಕೆ, ಇವೆಲ್ಲವೂ ಎಲ್ಲ ಪ್ರಾಣಿಗಳಿಗೂ ಹಾಗಾದ್ರೆ ಮನುಷ್ಯನನ್ನ ಪ್ರತ್ಯೇಕಿಸ್ತಕ್ಕಂಥದ್ದು ಏನು ಅಂತಂದ್ರೆ ಧರ್ಮ. ಮನುಷ್ಯನನ್ನು ಪ್ರತ್ಯೇಕಿಸುವ ಮನುಷ್ಯನನ್ನು ಪ್ರತ್ಯೇಕಿಸುವುದು ಧರ್ಮ. ಧರ್ಮ ಅಂತಂದ್ರೆ ಉನ್ನತ ಜೀವನ, ಉನ್ನತ ಮಟ್ಟದ ಜೀವನ. ಸಾಮಾನ್ಯ ಜೀವನಕ್ಕಿಂತ ಅಂದರೆ ಸಂಸಾರದ ಜೀವನಕ್ಕಿಂತಲೂ ಶ್ರೇಷ್ಠವಾದ ಜೀವನವನ್ನು ತೋರಿಸಿಕೊಡ್ತಕ್ಕಂಥದ್ದು ಧರ್ಮ. ಸಂಸಾರದ ಜೀವನ ಎಲ್ಲರಿಗೂ ಗೊತ್ತಿದೆ. ನೀವೆಲ್ಲ ಅದು ಸಹಜವಾಗಿಯೇ ತಾಯಿ ತಂದೆಗಳಿಂದ ತರಬೇತಿ ಸಿಗ್ತದೆ. ಅಲ್ಲಿ ತಾಯಿ ತಂದೆಗಳು ಶಿಕ್ಷಕರಾಗ್ಬಿಡ್ತಾರೆ ನಮಗೆ. ಅದಕ್ಕೆ ತಾಯಿ ತಂದೆಗಳ ಅಪೇಕ್ಷೆ ಏನಿರ್ತದಂದ್ರೆ, ನನ್ನ ಮಗ ಮತ್ತು ಮಗಳು ಸೆಟ್ಲ್ ಆಗಬೇಕು ಜೀವನದಲ್ಲಿ, ಅಂದರೆ ಒಂದು ಕೆಲಸ ತಗೋಬೇಕು, ಒಂದೇನಾದರೂ ಮನೆ ಕಟ್ಕೋಬೇಕು, ಮದುವೆ ಮಾಡ್ಕೋಬೇಕು, ಇದೆಲ್ಲ ತಾಯಿ ತಂದೆಗಳ ಅಪೇಕ್ಷೆ. ಅದಕ್ಕೆ ಅನುಕೂಲಕರವಾದಂತಹ ಶಿಕ್ಷಣವನ್ನು ಕೊಡಿಸ್ತಾರೆ. ಅದು ಲೌಕಿಕ ಶಿಕ್ಷಣ. ಇವತ್ತು ಲೌಕಿಕ ಶಿಕ್ಷಣ ಸಾರ್ವತ್ರಿಕ ಆಗಿದೆ, ಅಂದರೆ ಎಲ್ಲರಿಗೂ ಸಿಗ್ತಾ ಇದೆ. ಮೊದಲು ಹಿಂದಿನ ಕಾಲದಲ್ಲಿ ಎಲ್ಲರಿಗೂ ಸಾರ್ವತ್ರಿಕವಾಗಿ ಸಿಗ್ತಿರಲಿಲ್ಲ. ಯಾರು ಬಯಸ್ತಾರೋ ಅವರು ಓದು ಬರ ಕಲಿತಿದ್ರು. ಇವಾಗ ಎಲ್ಲರೂ ಓದು ಬರ ಕಲಿಯಲೇಬೇಕು. ಆಮೇಲೆ ಸಾಕ್ಷರನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಗುರಿ ಇದೆ. ಆದರೆ ಕೇವಲ ಸಾಕ್ಷರತೆ, ಕೇವಲ ಒಂದು ಯಾವುದೋ ನೌಕರಿ, ಕೇವಲ ಮನೆ, ಮದುವೆ ಮನುಷ್ಯನಿಗೆ ಸಂತೋಷ ಕೊಡಲ್ಲ ಅಂತ ಗೊತ್ತಾಗ್ತಾ ಇದೆ. ಇವಾಗ ಸಾರ್ವತ್ರಿಕವಾಗೂ ಗೊತ್ತಾಗುತ್ತೆ. ಒಂದು 10-15 ವರ್ಷದಲ್ಲಿ, 20 ವರ್ಷದಲ್ಲಿ ಎಲ್ಲರಿಗೂ ಅನಿಸುತ್ತೆ ಏನೋ ತೊಂದರೆ ಆಗ್ತಿದೆಯಲ್ಲ. ಈಗಾಗಲೇ ಶುರುವಾಗಿದೆ ಅದು. ಈಗ ಅಮೆರಿಕದ ಜೀವನ ನೋಡಿದ್ರು, ಅಮೆರಿಕಾದಲ್ಲೂ ಅನೇಕ ತೊಡಕುಗಳು. ಅಮೆರಿಕಾದಲ್ಲಿ ಒಂದು ವರ್ಷದಲ್ಲಿ ವರದಿ ಆಗುವಾಗ ಒಂದು 4-5 ಶೂಟೌಟ್ ಪ್ರಕರಣಗಳು ನಡೀತವೆ. ವರದಿ ಆಗಲಾರದೇ 100 ಶೂಟೌಟ್ ಪ್ರಕರಣಗಳು ನಡೀತವೆ. ಶೂಟೌಟ್ ಅಂದರೆ ಬಂದೂಕು ತೊಗೊಂಬರೋದು, ಸಿಕ್ಕವ್ರನ್ನ ಅವ್ರ ಪರಿಚಯವೇ ಬಿಡಲಿ, ಸಿಕ್ಕವ್ರನ್ನೆಲ್ಲ ಹೊಡೆದಾಕ್ಬಿಡೋದು. ಇನ್ನು ಕೆಲವರು
ದ್ವೇಷದಿಂದ ಹೊಡೆದಾಕ್ತಕ್ಕಂಥ ಇದು ಅಮೆರಿಕಾದಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಆಮೇಲೆ ಸಣ್ಣ ಮಕ್ಕಳಿದ್ದಾಗಲೇ ದುಶ್ಚಟಗಳಿಗೆ ಬಲಿಯಾಗ್ತಕ್ಕಂಥದ್ದು, ಡ್ರಗ್ಸಿಗೆ ಬಲಿಯಾಗುವಂಥದ್ದು, ಹುಡುಗರ ಚಟಕ್ಕೆ ಬಲಿಯಾಗುವಂಥದ್ದು, ಇದೆಲ್ಲವೂ ಅಮೆರಿಕಾದ ದೊಡ್ಡ ಸಮಸ್ಯೆ ಆಗಿದೆ. ಯಾಕೆ ಅಮೆರಿಕಾನೇ ಉದಾಹರಣೆ ಕೊಡ್ತೀವಿ ಅಂದರೆ, ಅಮೆರಿಕ ಇವಾಗ ಲೌಕಿಕದ ದೃಷ್ಟಿಯಿಂದ ಪರಿಪೂರ್ಣತೆಯನ್ನು ಸಾಧಿಸಿದೆ, ಹಿರಿಯಣ್ಣ ಅಂತ ಕರೆಸ್ಕೊಂಡಿದೆ. ಆದರೆ ಲೌಕಿಕವಾಗೂ ಚೆನ್ನಾಗಿಲ್ಲ ಅನ್ನೋದು ಈಗ ಅರ್ಥ ಆಗಿದೆ. ಯಾಕಂದರೆ ಈ ಮೊನ್ನೆ ನೀವೆಲ್ಲ ಇರಾನ್ ಯುದ್ಧ ನೋಡಿದ್ರೆ, ಆ ಇರಾನ್ ಯುದ್ಧ ಮೊದಲು ಇರಾನನ್ನು ಪರಮಾಣು ಕೊಟ್ಟವರೇ ಅವರು, ಅಮೆರಿಕದವರು. ಪರಮಾಣು ಬಾಂಬ್ ಮಾಡೋದಕ್ಕೆ ತಂತ್ರಜ್ಞಾನ ಕೊಡಿಸ್ತಾರೆ ಅಂತ. ಆಮೇಲೆ ಇರಾನನ್ನು ರಷ್ಯಾದ ವಿರುದ್ಧ ಎತ್ಕಟ್ಟಕ್ಕೋಸ್ಕರವಾಗಿ ಅಲ್ಲಿನ ಯುವಕರನ್ನು ತಗೊಂಡೋಗಿ ಶಿಕ್ಷಣ ಕೊಟ್ಟು ಅವರೆಲ್ಲ ವಿಜ್ಞಾನಿಗಳನ್ನಾಗಿ ಮಾಡಿದ್ದ ಅವರೇ, ಅಮೆರಿಕದವರು. ಈಗ ಅವರನ್ನೇ ಕೊಲ್ಲೋ ಪ್ರಸಂಗ ಬಂತು. ಈ ಒಸಾಮಾ ಬಿನ್ ಲಾಡೆನ್ ಅಂತ ನೀವು ಕೇಳಿರ್ತೀರ, ಅವನು ಅಮೆರಿಕದವರೇ ಕೊಂದು. ಮೊದಲು ಸಾಕಿದ್ದು ಅವರೇನೆ. ವಿಮಾನದಿಂದ ವರ್ಲ್ಡ್ ಟ್ರೇಡ್ ಸೆಂಟರ್ ಹೊಡೆದ ಕೂಡಲೇ ಅವನನ್ನು ಕೊಂದು ಹಾಕ್ತಾರೆ, ಕಷ್ಟಪಟ್ಟು ಕೊಂದು ಹಾಕ್ತಾರೆ ಪಾಕಿಸ್ತಾನದ ಹುಡುಕಾಡಿ. ಅಂದರೆ ನಾವು ತಿಳ್ಕೋಬೇಕು, ಅಮೆರಿಕ ಭಾರತದ ಥರ ಅಲ್ಲ ಅಂತ ಗೊತ್ತಾಯ್ತು. ಭಾರತದಲ್ಲಿ ಹಿಂದಿನ ಕಾಲದಲ್ಲಿ ಒಂದು ಸಾವಿರಾರು ವರ್ಷಗಳ ಹಿಂದೆನೇ ಉಪನಿಷತ್ ಋಷಿಗಳು ಹುಟ್ಟಿದ್ರು, ಉಪನಿಷತ್ ಕಾಲ ಹುಟ್ಟಿದ್ರು. ಆಮೇಲಿಂದ ಬೇರೆ ಬೇರೆಯವರೆಲ್ಲ ಹುಟ್ಟಿದ್ರು, ಬುದ್ಧ, ಮಹಾವೀರ ಹುಟ್ಟಿದ್ರು, ವ್ಯಾಸ, ವಾಲ್ಮೀಕಿ ಅಂತ ಮಹಾನ್ ಕವಿಗಳು ಹುಟ್ಟಿದ್ರು. ಅಂದರೆ ಅಮೆರಿಕಾದ ಜೀವನ ಪದ್ಧತಿಗೂ ಭಾರತದ ಜೀವನ ಪದ್ಧತಿಗೂ ತುಂಬ ವ್ಯತ್ಯಾಸ ಇದೆ. ಭಾರತದಲ್ಲಿ ಸುಮಾರು ಈಗ 2000 ವರ್ಷದಿಂದ ಈಚೆಗೆ ಅಥವಾ 1000 ವರ್ಷದಿಂದ ಈಚೆಗೆ ದಾರಿದ್ರ್ಯ, ಬಡತನ, ಪರಕೀಯರ ಆಳ್ವಿಕೆ ಇದೆಲ್ಲ ಬಂತು. ಅದು ಒಂದು ಒಳ್ಳೆಯದಕ್ಕೆ ಬರ್ತೇನೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಜಾತೀಯತೆ, ಸ್ತ್ರೀ ಶೋಷಣೆ ಇದೆಲ್ಲ ಭಾಳ ಆಗಿತ್ತು. ಇದನ್ನೆಲ್ಲ ತಪ್ಪಿಸಿ ಸ್ವಾತಂತ್ರ್ಯ ಕೊಡಬೇಕು ಅನ್ನುವಂಥದ್ದು ಪರಮಾತ್ಮನ ಇಚ್ಛೆ ಇತ್ತೇನೋ. ಅದಕ್ಕೆ ಬ್ರಿಟಿಷರು ಇಲ್ಲಿಗೆ ಬಂದರು, ಅವರು ಆಳಿದರು, ತುಂಬ ದೊಡ್ಡ ತೊಂದರೆ ಕೊಟ್ಟರು. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಹೋರಾಟ ಮಾಡಿದರು, ಜೀವ ಕಳ್ಕೊಂಡ್ರು. ಅದರ ಪ್ರತಿಫಲವಾಗಿ ನಮ್ಮ ಸ್ವಾತಂತ್ರ್ಯ ಬಂದಿದೆ. ಈಗ ನಮ್ಮ ಭಾರತೀಯ ಸಂಸ್ಕೃತಿಯ ಆಚರಣೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಇದೆ. ಈಗ ನೋಡಿ, ಗುರು ಪೂರ್ಣಿಮೆ ಮಾಡ್ತೀವಿ ನಾವು, ನಾಡಿದ್ದು ಮಾಮನೆ ವಾರ್ಷಿಕೋತ್ಸವ ಅಂತ ಮಾಡ್ತೀವಿ. ಬ್ರಿಟಿಷರಾಗಿದ್ದರೆ ಮಾಡೋ ಶಕ್ತಿನೇ ಇರ್ತಿರ್ಲಿಲ್ಲ, ಇಂಥ ಆಶ್ರಮನ ಕಟ್ಟೋ ಶಕ್ತಿನೇ ಇರ್ತಿರ್ಲಿಲ್ಲ. ಇವತ್ತು ಪ್ರಜಾಪ್ರಭುತ್ವದಲ್ಲಿದ್ದೀವಿ, ನಿಮಗೆಲ್ರಿಗೂ ಸ್ವಾತಂತ್ರ್ಯ ಸಿಕ್ಕಿದೆ ಅಂತೇಳಿ ನಾವಿಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಲೌಕಿಕ ಶಿಕ್ಷಣ ಕೂಡ ಇವತ್ತೆಲ್ಲರಿಗೂ ಸಿಕ್ಕಿದೆ. ಇನ್ಮೇಲೆ ಆಗಬೇಕಾದ್ದೇನಪ್ಪ, ನಿಮ್ಮ ಮಕ್ಕಳಿಗೆ ನೀವು ಕಲಿಸ್ಬೇಕಾದ್ದು, ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ, ಇಲ್ಲಿ ಹೆಚ್ಚಾಗಿ ಮಕ್ಕಳಿರೋಗಿಂತ ಮೊಮ್ಮಕ್ಕಳಿರೋರು ಬಂದಿದ್ದೀರ. ಮೊಮ್ಮಕ್ಕಳಿಗೆ ಏನು ಕಲಿಸ್ಬೇಕಾಗತ್ತೆ? ಮೊಮ್ಮಕ್ಕಳಿಗೆ ಬೆಳಗ್ಗೆ ಬೇಗ ಕಲಿಸ್ಬೇಕು, ಪೂಜೆ ಮಾಡೋದನ್ನು ಕಲಿಸ್ಬೇಕು. ನೀನೊಂದು 2% 4% ನಂಬರ್ ಕಡಿಮೆ ತೊಗೊಂಡ್ರು ಪರವಾಗಿಲ್ಲಪ್ಪ, ಮಾರ್ಕಸ್ ಕಡಿಮೆ ತೊಗೊಂಡ್ರು ಪರವಾಗಿಲ್ಲ. ಶನಿವಾರ ಭಾನುವಾರ ರೈತರ ಮಕ್ಕಳಿದ್ರೆ ಹೊಲಕ್ಕೆ ಹೋಗುವಂತ ಕಳಿಸ್ಬೇಕು. ಕಾರ್ಮಿಕರ ಮಕ್ಕಳಿದ್ರೆ ಅವರಿಗೆ ಆ ಸ್ಕಿಲ್ ಕಲಿಸ್ಬೇಕು, ಆ ಕೌಶಲ್ಯ ಕಲಿಸ್ಬೇಕು. ಇನ್ನು ಹೆಣ್ಮಕ್ಳಿದ್ರೆ ತಾಯಿಯಂದ್ರೆ ನಿಮ್ಮ ಜೊತೆಗೆ ಸೇರಿಸ್ಕೊಂಡು ಅವರಿಗೆ ಸ್ವಚ್ಛತೆದು, ಅಡುಗೆದು, ಆಮೇಲೆ ದೈನಂದಿನ ಗೃಹ ಕೃತ್ಯಗಳನ್ನು ಕಲಿಸ್ಬೇಕು. ಅಂದ್ರೆ ಅವ್ರು ಫೀಲ್ ಆಗಲ್ಲ, ಅವ್ನು ಮಾಡಿಯೂ ನಾವು ಬದುಕ್ಬೋದು, ಅವ್ನು ಮಾಡಿಯೂ ನಾವು ಬದುಕನ್ನು ಸಾರ್ಥಕ ಮಾಡ್ಕೋಬೋದು. ಯಾಕೆ ಒಬ್ಬ ತಾಯಿಗೆ ಒಂದು ಒಳ್ಳೆ ಮಗುವನ್ನು ಸಾಕೋದು ಭಾಳ ದೊಡ್ಡದು, ಅದು ಸಾರ್ಥಕದ ಕ್ಷಣ ಆಕೆ. ಅಂಥದ್ದನ್ನು ಕೂಡ ನಾವು ಕಲಿಸ್ಬೇಕು. ಅಂದರೆ ಮಾತ್ರ ನೀವು ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ನಿಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನ ರೋಗಿಗಳನ್ನ ಮಾಡಿಬಿಡ್ತೀರ. ಇಲ್ಲಾಂದರೆ ಮೊಬೈಲ್ ಕೊಟ್ಟು ಅವ್ರನ್ನ ಮೊಬೈಲ್ ಅಡಿಕ್ಷನ್, ಅದು ಒಂದು ಚಟ, ಇಲ್ಲ ಕಾಮುಕರಾಗ್ತಾರೆ. ಅದಕ್ಕೆ ಯಾರು ಕಲಿಸ್ಬೇಕಾಗಿಲ್ಲ. ಕಾಮುಕತೆ, ಕ್ರೋಧ, ಸಿಟ್ಟು, ಆಮೇಲೆ ವಂಚನೆ, ಮೋಸ ಯಾರು ಕಲಿಸ್ಬೇಕಾಗಿಲ್ಲ, ತಾನೇ ಬರ್ತಾವೆ, ಅವೆಲ್ಲ ತಾವೇ ಬರ್ತವೆ. ಇದನ್ನು ಕಲಿಸ್ಬೇಕಾಗುತ್ತೆ. ಯಾವುದು ಒಳ್ಳೆ ಮಾರ್ಗದಲ್ಲಿ ನಡಿ. ಅದೇ ನಾನು ಉದಾಹರಣೆ ಕೊಡ್ತಿರ್ತೀನಿ. ನೀವು ಒಂದು 1000 ಅಡಿ ಮೇಲಿಂದ ನೀರು ಚೆಲ್ಲಬೇಕಾದ್ರೆ ಯಾವ ಶಕ್ತಿ ಬೇಕಾಗಿಲ್ಲ, ಚೆಲ್ಲಿದ್ರೆ ಸಾಕು, ತಾನೇ ಕೆಳಗೆ ಬಂದ್ಬಿಡುತ್ತದೆ. ಅದೇ ಒಂದು 1000 ಅಡಿ ಎತ್ತರಕ್ಕೆ ನೀರು ತೊಗೊಂಡು ಹೋಗ್ಬೇಕಾದ್ರೆ ಪ್ರಯತ್ನ ಬೇಕು. 100 ಅಡಿ 10 ಅಡಿ ಎತ್ತರಕ್ಕೂ ನೀರು ತೊಗೊಂಡು ಹೋಗ್ಬೇಕಾದ್ರೂ ಪೈಪ್ ಹಾಕಬೇಕು, ಇಲ್ಲ ಕರೆಂಟ್ ಬೇಕು,
ಇಲ್ಲ ನೀವು ಹೊತ್ಕೊಂಡು ಹೋಗ್ಬೇಕು, ನಿಮ್ಮ ದೈಹಿಕ ಶ್ರಮ ಬೇಕು. ಅಂದರೆ ಊರ್ಧ್ವಮುಖಕ್ಕೆ ಹೋಗೋಕ್ಕೆ, ಉನ್ನತ ಸ್ಥಾನಕ್ಕೆ ಹೋಗೋಕ್ಕೆ ಶಕ್ತಿ ಬೇಕು, ಪ್ರಯತ್ನ ಬೇಕು. ಕೆಡೋದಕ್ಕೆ, ಕೆಳಮುಖವಾಗಿ ಹೋಗೋದಕ್ಕೆ ಯಾವ ಪ್ರಯತ್ನ ಬೇಕಾಗಿಲ್ಲ, ಯಾವುದೇ ಏನು ಬೇಕಾಗಿಲ್ಲ. ತಾನೇ ಹಾಳಾಗೋದಕ್ಕೆ ಎಷ್ಟೊತ್ತು. ಅದಕ್ಕೋಸ್ಕರವಾಗಿ ನಾವು ನಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಈಗಿನ ಪೀಳಿಗೆ, ಅದರಲ್ಲೂ ಈಗ ಏನು 50 ವರ್ಷ ಆಗಿಲ್ಲ, ನಿಮ್ಮ ಮೇಲೂ ಜವಾಬ್ದಾರಿ ಇದೆ. ಸ್ವಾತಂತ್ರ್ಯ ಹೋರಾಟಗಾರರ ಥರ ನಮ್ಮ ದೇಶಕ್ಕಾಗಿ ನಾವೇನಾದರೂ ಕೊಡುಗೆ ಕೊಡಬೇಕು ಅಂದರೆ ಸ್ವಚ್ಛತೆ, ಪರಿಸರ ಪ್ರಜ್ಞೆ, ಧರ್ಮ ಪ್ರಜ್ಞೆ, ಇದನ್ನೆಲ್ಲ ನಾವು ಬೆಳೆಸಬೇಕಾಗಿದೆ. ಅದನ್ನೇ ಬೆಳೆಸಬೇಕು, ರೇಡಿಯೋದಲ್ಲಿ ಹೇಳಬೇಕು ಅನ್ನೋ ಉದ್ದೇಶಕ್ಕಾಗಿಯೇ ನಿಸರ್ಗ ಜ್ಞಾನಾಮೃತ ಅನ್ನೋ ಕಾರ್ಯಕ್ರಮವನ್ನು ಹಾಕ್ಕೊಂಡ್ವಿ. ಅದರದ್ದೇ ನಾಡಿದ್ದು ಆ ಕಾರ್ಯಕ್ರಮದ ವಿಜೇತರು 75 ಜನ ಬರ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಈಗಾಗಲೇ ತಮಗೆಲ್ಲ ಇನ್ವಿಟೇಷನ್ ಸಿಕ್ಕಿದೆ. ಈ ಸಂದರ್ಭದಲ್ಲಿ ನಮ್ಮ ಕೆಲವು ತಾಯಂದರು ಕಾಣಿಕೆಯನ್ನು, ಒಂದು ಕಾರ್ಯಕ್ರಮಕ್ಕಾಗಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಆನಂದಕ್ಕವರು ಜಮಖಂಡಿಯವರು 25,000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಅವರ ಹೆಸರು ಇನ್ವಿಟೇಷನ್ ಕೂಡ ಇದೆ. ಜೊತೆಗೆ ನಮ್ಮ ಮೊಮ್ಮಕ್ಕ ಗುಡಿಮನೆಯಿಂದ ಗದಗಿನಿಂದ ಬಂದಿದ್ದಾರೆ. ಅವ್ರು ತಮ್ಮ ಮಗನ ಹೆಸರಲ್ಲಿ ನೆನಪಾಗ್ತಂದರೆ ಅವನು ಚಂಡೀಗಢದಲ್ಲಿ ಕೆಲಸ ಮಾಡ್ತಿದ್ದಾನೆ. ಅವನು ಸಂಬಳ ಚೆನ್ನಾಗಿ ತಗೊಳ್ತಾನೆ, ಚೆನ್ನಾಗಿ ಕೆಲಸ ಮಾಡ್ತಿದ್ದಾನೆ. ಅವನ ಹೆಸರಲ್ಲಿ 5,000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಇನ್ನೂ ಅನೇಕ ಜನರು ಕಾಣಿಕೆಗಳನ್ನು ಬೇರೆ ಬೇರೆ ತನ್ನ ಮನ ಅಂದರೆ ಬರೀ ಧನದುರ್ಗದಲ್ಲೇ ಸಲ್ಲಿಸೋದು ಅಂತಲ್ಲ, ನೀವು ಬಂದು ಒಳ್ಳೆಯ ಸೇವೆ ಮಾಡಿದರೆ ಅದು ತನುವಿನ ಸೇವೆ. ನಮ್ಮ ಮೊಮ್ಮಕ್ಕಳು ಆನಂದಕ್ಕವರು ತನುವಿನ ಕೂಡ ಸೇವೆ ಮಾಡ್ತಾರೆ. ಅವರು ಎಲ್ಲ ರೀತಿಯ ಸೇವೆಯನ್ನು ಅವರು ಸಲ್ಲಿಸ್ತಾರೆ. ಇಂತಹ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡಂಥ ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ಇನ್ನು ಈಗಿನಿಂದ ನೀವು ಇಲ್ಲಿಂದ ಹೊರಡ್ತೀರ, ಪ್ರಸಾದ ಮಾಡ್ತೀರ. ಪ್ರಸಾದ ಮಾಡಿದಾಗಿನಿಂದ ಶನಿವಾರ ಸಂಜೆ ತನಕ ಎಲ್ಲರಿಗೂ ಕೆಲಸನೇ ಇರ್ತದೆ. ಯಾರ್ಯಾರು ಕೆಲಸ ಮಾಡಬೇಕು ಅಂತೀರೋ ಎಲ್ಲರಿಗೂ ಕೈ ತುಂಬ ಕೆಲಸ ಇರುತ್ತೆ. ಅದಕ್ಕೆ ಎಲ್ಲ ಕೆಲಸವನ್ನು ಎಲ್ಲರೂ ಹೇಳೋಕ್ಕಾಗಲ್ಲ. ನಾವು ಜವಾಬ್ದಾರಿ ಕೊಟ್ಟಿರ್ತೀವಿ, ಒಬ್ಬೊಬ್ಬರಿಗೆ ಕೆಲಸದ ಜವಾಬ್ದಾರಿ ಕೊಟ್ಟಿರ್ತೀವಿ. ಆದರೂ ಕೂಡ ನಾವು ಪ್ರತಿಯೊಬ್ಬರಿಗೂ ಎಲ್ಲರೂ ಹೇಳೋಕ್ಕಾಗಲ್ಲ. ಸ್ವಚ್ಛತೆ ಕೆಲಸ ಮೊದಲು ಸ್ವಚ್ಛತೆಯಿಂದ ಇಟ್ಕೊಳ್ಳೋಣ. ಸ್ವಚ್ಛತೆಯಿಂದ ಪ್ರಾರಂಭ ಮಾಡಿ ಪ್ರಸಾದಕ್ಕೆ ನೀಡುವವರಿಗೆ, ವೇದಿಕೆ ಕಾರ್ಯಕ್ರಮದವರಿಗೆ ಮತ್ತು ಅವರ ಬಂದಂಥ ಅವ್ರನ್ನ ಸ್ವಾಗತ ಮಾಡಿ ಕರ್ಕೊಂಡು ಬರೋದು. ಯಾರೇ ಹೊಸಬರು ಬಂದರೂ ಕೂಡ ಅವರಿಗೆ ಮಾಹಿತಿ ಕೊಡುವಂಥದ್ದು, ಮಾತಾಡಿಸುವಂಥದ್ದು. ನಿಮ್ಮ ಅಪರಿಚಿತರು ನಿಮ್ಮ ಕಣ್ಣೆದುರಿಗೆ ಯಾರೇ ಭೇಟಿಯಾಗಿ ಅವ್ರಿಗೆ ಮಾತಾಡಿಸೋ ಅಭ್ಯಾಸ ಇಟ್ಕೊಳ್ಳಿ. ಇವರೇನು ನಮಗೆ ಸಂಬಂಧಪಟ್ಟವರಲ್ಲ, ಇಲ್ಲ, ಇಲ್ಲಿ ಎಲ್ಲರೂ ಸಂಬಂಧಪಟ್ಟವ್ರೆ. ಶನಿವಾರ ಸಂಜೆ ತನಕ ಅಥವಾ ಬೆಳದಿಂಗಳ ಪಾದಯಾತ್ರೆ ಮುಗಿಬೇಕಲ್ಲ, ಅದು ಹಾಕಿದ್ದೀವಿ. ರಾತ್ರಿ 10 ಗಂಟೆಗೆ ಬೆಳದಿಂಗಳ ಪಾದಯಾತ್ರೆ ಇದೆ. ಅದೆಲ್ಲ ಮುಗಿಯೋ ತನಕನೂ ಎಲ್ಲರಿಗೂ ಸಂಬಂಧಿಕರೇ. ಅದಕ್ಕೆ ನಿಮ್ಗೆ ಹೊಸಬ್ರು ಏನಾದರೂ ಪರಿತಾಪ ಪಡ್ತಿದ್ರೆ, ಅವ್ರು ಹುಡುಕಾಡ್ತಿದ್ರೆ, ಏನಾದರೂ ಅವ್ರಿಗೆ ಅಗತ್ಯ ಇದ್ದರೆ, ಅವ್ರಿಗೇನು ಸ್ನಾನಕ್ಕೆ ಅಗತ್ಯ ಇದೆಯಾ, ಸಾಮಾನು ಇಟ್ಕೊಳ್ಳೋಕೆ ಅಗತ್ಯ ಇದೆಯಾ, ರೂಮ್ಗಳು ಸಾಕಾಗದೇ ಇರ್ಬೋದು. ಆ ಒಂದು ರೂಮಲ್ಲಿ 10 ಜನರು ಸಾಮಾನು ಇಟ್ಕೊಳ್ಬೇಕಾಗಿ ಬರುತ್ತೆ. ಆವಾಗ ಇದು ನಮಗಷ್ಟೇ ಕೊಟ್ಟಿದ್ದಾರೆ ಅಂತ ಯಾರು ಅನ್ಕೋಬೇಡಿ. ಜೊತೆಗೆ ವಿಶೇಷವಾಗಿ ಉಪವಾಸಕ್ಕೆ ಬಂದಂಥವ್ರು, ನಾವು ಉಪವಾಸದವ್ರಿಗೂ ರೂಮ್ ಕೊಟ್ಟಿದ್ದೀವಿ ಈಗ. ಯಾಕಂದರೆ ಇವತ್ತು ನಿನ್ನೆ ಬಂದವರಿಗೆ ಹೇಳ್ತಾ ಇದ್ದೀವಿ ಭಾನುವಾರ ಬನ್ನಿ ಅಂತ. ಮೊದಲೇ ಬಂದಂಥವ್ರಿಗೆ ನಾವು ರೂಮ್ ಕೊಟ್ಟು ಅವರಿಗೆ ಚಿಕಿತ್ಸೆನೂ ನಡೀತಿರ್ತದೆ. ಅವರು ಕೂಡ ನಾವು ಬಾಡಿಗೆ ಕೊಟ್ಟಿದ್ದೀವಿ. ಹೌದು, ನೀವೆಲ್ಲ ಕೊಟ್ಟಿದ್ದೀರಾ. ನಿಮ್ಮ ಸೇವೆ ಸಲ್ಲಲಿ, ಈ ಕಾರ್ಯಕ್ರಮಕ್ಕೆ ಇಂದು ಕೂಡ ಸೇವೆ ಸಲ್ಲಲಿ. ಅದಕ್ಕೆ ಯಾರೇ ಬರಲಿ ನಿಮ್ಮ ರೂಮ್ನಲ್ಲಿ ಸಾಮಾನು ಇಡಿಸ್ಕೊಳ್ಳಿ. ಮಲ್ಕೊಳ್ಳೋಕೆ ಎಲ್ಲರೂ ಮಲ್ಕೊತಾರೆ. ಮೊದಲು ಸಾಮಾನು ಇಟ್ಬಿಟ್ಟು ಅವ್ರಿಗೆ ಸ್ವಲ್ಪ ಫ್ರೆಶ್ ಆಗಿ ಮುಖ ತೊಳ್ಕೊಳ್ಳೋಕ್ಕೆ, ಸ್ನಾನ ಮಾಡೋಕ್ಕೆ ನೀವು ಆಸ್ಪದ ಮಾಡಿಕೊಟ್ರಿ ಅಂದರೆ ಅವ್ರಿಗೆ ತುಂಬ ಸಂತೋಷ ಆಗ್ತದೆ. ಅದಕ್ಕೆ ಯಾರೂ ಇಲ್ಲಿ ಪೇಷಂಟ್ಗಳಲ್ಲ, ಎಲ್ಲರೂ ಆರೋಗ್ಯ ಸಾಧಕರು, ಎಲ್ಲರೂ ಮಹಾಮನೆಯ ಮಕ್ಕಳು, ಮಹಾಮನೆಯ ಸದಸ್ಯರು. ಆ ದೃಷ್ಟಿಯಿಂದ ಎಲ್ಲರೂ ಕೂಡ ನೀವು ನಿಮ್ಮ ಸೇವೆಯನ್ನು ಸಲ್ಲಿಸಲಿ. ಹೊಸಬರಿಗೆ, ಹಳಬರಿಗೆ ಎಲ್ಲ ಗೊತ್ತಿರುತ್ತೆ, ಅವರು ಯಾರು ಭೇಟಿ ಆಗಬೇಕು ಅವರೆಲ್ಲ ಭೇಟಿ ಹಾಕ್ಕೊಂತಾರೆ. ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಹಳಬರಿಗೆ ನೋವಾಗಲ್ಲ. ಹೊಸಬ್ರು ಬಂದು ಯಾರು ಮಾತಾಡಿಸ್ದೇ ಹೋದರೆ ನೀವು ಯಾರೇ ಇರಲಿ, ಅದಕ್ಕೆ ಯಾರೇ ಹೊಸಬ್ರು ಬಂದರೂ ಕೂಡ ಈ ಮಹಾಮನೆ ತನಕ ಬಂದಿದ್ದಾರೆ ಅಂದರೆ ಅವ್ರು ಇಲ್ಲಿಗೆ ಬಂದಿದ್ದಾರೆ ಅಂತ ಅರ್ಥ. ಈಗ ಬೇರೆ ಕಡೆ ಮಠ ಇದ್ದಿದ್ರೆ, ಹೈವೇನಲ್ಲಿ ಮಠ ಇದ್ದಿದ್ರೆ ಯಾರೋ ಭಕ್ತರು ಕೂಡ ಬರ್ತಾರೆ, ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಬೋದು. ಇಲ್ಲ, ಹಂಗಿಲ್ಲ. ಇಲ್ಲಿ ಯಾರೇ ಬಂದರೂ ಕೂಡ
ಮಹಾಮನೆಗಾಗಿಯೇ ಬಂದಿರ್ತಾರೆ, ಮಹಾಮನೆಯನ್ನು ಹುಡುಕೊಂಡೇ ಬಂದಿರ್ತಾರೆ. ಆರೋಗ್ಯದ ಬಗ್ಗೆ ಕೇಳಕ್ಕೆ ಬಂದಿರ್ಬೋದು, ಇಲ್ಲ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿರ್ಬೋದು, ಇಲ್ಲ ಯಾರ ಕಡೆಯವರಾಗಲಿ ಬಂದಿರ್ಬೋದು. ಅದಕ್ಕೆ ಅವರೆಲ್ಲರನ್ನೂ ಮಾತಾಡಿಸ್ತಕ್ಕಂಥ ಜವಾಬ್ದಾರಿ ಅವರೆಲ್ಲರಿಗೂ ಹಿತ ಆಗುವಂತೆ. ನೀವು ಪ್ರಸಾದ ಅಂತೂ ಎಲ್ರಿಗೂ ಇದ್ದೇ ಇರ್ತದೆ, ಪ್ರಸಾದ ಕೊರತೆ ಇಲ್ಲ, ನೀರಿಗೆ ಕೊರತೆ ಇಲ್ಲ. ನಮಗೆ ಪರಮಾತ್ಮನ ಕೃಪೆಯಿಂದ ನೀರಿಗೆ ಕೊರತೆ ಇಲ್ಲ, ಪ್ರಸಾದಕ್ಕೆ ಕೊರತೆ ಇಲ್ಲ, ಮತ್ತು ಎಲ್ಲದ ದೃಷ್ಟಿಯಿಂದ ಅನುಕೂಲತೆಗಳಿದ್ದಾವೆ. ಈಗ ನಮಗೆ ಬೇಕಾಗಿರೋದು ಏನಪ್ಪ ಅಂತಂದರೆ ಜನರು ಒಬ್ರಿಗೊಬ್ರು ಹಂಚಿಕೊಳ್ಳೋದು, ಒಬ್ರಿಗೊಬ್ರು ಸಂಬಂಧ ಬೆಳೆಸೋದು, ಬಾಂಧವ್ಯ ಬೆಳೆಸೋದು, ಒಬ್ರಿಗೊಬ್ರು ಪ್ರೀತಿಯಿಂದ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ಕೆಲಸವನ್ನು ಎಲ್ಲರೂ ಮಾಡಬೇಕು. ಬಂದವ್ರಿಗೂ ಕೂಡ ಮತ್ತೆ ಸಂಜೆ ನಾವು ಪ್ರಾರ್ಥನೆ, ನನಗಿವತ್ತು ಸಂಜೆ ಪ್ರಾರ್ಥನೆ ಬರೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ನೀವೇ ಹೇಳಿ. ಯಾಕಂದರೆ ಇವತ್ತು ಸಂಜೆನೂ ಮೀಟಿಂಗ್ ಕರೆದಿದ್ದೀವಿ, ನಾಳೆನೂ ಪ್ರಾರ್ಥನೆ ಇರುತ್ತೆ. ನಾಳೆ ಪ್ರಾರ್ಥನೆ ಪ್ರತಿ ದಿವಸ ಇರುತ್ತೆ. ಅಂದರೆ ಬೇರೆ ಬೇರೆ ಕಾರ್ಯಕ್ರಮ ಸಂಬಂಧ ಮೊನ್ನೆ ಊರುಗಳಿಗೆ ಹೋಗಿ, ಹಳ್ಳಿಗಳಿಗೆ ಸುತ್ತ ಹಳ್ಳಿಗೆ ಹೋಗಿ ಅವರಿಗೆಲ್ಲ ಆಮಂತ್ರಣ ಪತ್ರಿಕೆ ಕೊಟ್ಟು ಹೇಳಿ ಬಂದ್ವಿ. ಹೀಗೆ ನೀವೆಲ್ಲರೂ ಕೂಡ ಕಾರ್ಯಕರ್ತರಾಗಿ, ಎಲ್ಲರೂ ಭಕ್ತರಾಗಿ, ಎಲ್ಲರೂ ಸ್ವಯಂ ಸೇವಕರಾದರೆ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ. ಆ ನಿಟ್ಟಿನಲ್ಲಿ ಇದು ಸಣ್ಣ ಮಟ್ಟ, ಅಂದರೆ 20 ವರ್ಷದಲ್ಲಿ ನಾವು ಕಟ್ಟಿರೋದು ಭಾಳ ನಮಗೆ ದೊಡ್ಡ ಮಟ್ಟ ಅನ್ನಿಸ್ಬೋದು, ಆದರೆ ನಾಳೆ ಭಾಳ ಸಣ್ಣ ಮಟ್ಟ ಆಗುತ್ತೆ, ಭಾಳ ಸಣ್ಣ ಮಟ್ಟ ಆಗುತ್ತೆ. ಯಾಕಂದರೆ ಎಲ್ಲ ದೊಡ್ಡ ದೊಡ್ಡ ಮಟ್ಟಗಳು ನೋಡಿದವರು ಅವ್ರಿಗೆ ನೋಡಿರ್ತಾರೆ. ಆವಾಗ ನಾವು ಅವರಿಗೆ ಎಲ್ಲ ರೀತಿಯ ಸಾಧ್ಯವಾದಷ್ಟು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು, ಹೊಂದಾಣಿಕೆ ಮಾಡಿಕೊಂಡು ಎಲ್ಲರಿಗೂ ಅನುಕೂಲ ಮಾಡಿಕೊಳ್ಳೋದು ಭಾಳ ಮುಖ್ಯ ಇರ್ತದೆ. ಅದನ್ನು ಎಲ್ಲರೂ ಮಾಡಿ ಅಂತ ಹೇಳ್ತಾ, ದಿವಸ ಬೆಳಗ್ಗೆಯಿಂದಲೂ ಎಲ್ಲರಿಗೂ ಒಂದು ಸದ್ಭಾವ, ಖುಷಿ ಇದ್ದೀರಿ. ನೀವು ನನ್ನ ಮೇಲೆ ಇಟ್ಟಿರುವಂಥ ಭಕ್ತಿ ಮತ್ತು ನಿಮ್ಮ ಪ್ರೀತಿ, ಅದಕ್ಕೆ ನಾನು ಸದಾ ಚಿರಋಣಿ. ನಾನು ಗುರುವಾಗಿ ಎಷ್ಟು ಕಾರ್ಯನಿರ್ವಹಿಸಿದ ಗೊತ್ತಿಲ್ಲ. ಗುರುವಾದವನು ಭಾವಬಂಧನವನ್ನು ಬಿಡುಗಡೆ ಮಾಡಬೇಕು. ಭಾವಬಂಧನವನ್ನು ಬಿಡುಗಡೆ ಮಾಡೋ ಶಕ್ತಿ ನನಗಿಲ್ಲ. ನಿಮ್ಮ ದೇಹದ ನೋವನ್ನು ಬಿಡುಗಡೆ ಮಾಡ್ಬೋದು, ಅದರ ಆರೋಗ್ಯ ಬಗ್ಗೆ ಕಲಿಸ್ಬೋದು. ಇನ್ನು ನಮ್ಮ ಮಹಾಮನೆಗಳಿರ್ತಕ್ಕಂಥವ್ರಿಗೆ ಅವ್ರಿಗೊಂದು ಶಿಸ್ತು, ಸ್ವಚ್ಛತೆ, ಪ್ರಾರ್ಥನೆ ಇದನ್ನೆಲ್ಲ ಕಲಿಸ್ಬೋದು. ಅವರಿಗೆ ಇಲ್ಲಿ ಒಂದು ವೃತ್ತಿಯನ್ನು ಕೊಟ್ಟು, ಅವರಿಗೆ ಕೆಲಸವನ್ನು ಕೊಟ್ಟು, ಅವರಿಗೆ ಜೀವನೋಪಾಯವನ್ನು ಕೊಟ್ಟಿರ್ಬೋದು. ಆದರೆ ಅಂದಾಕ್ಷಣಕ್ಕೆ ನಾನು ಸಂಪೂರ್ಣವಾಗಿ ಗುರುವಿನ ಪಾತ್ರವನ್ನು ನಿರ್ವಹಿಸಲಿಕ್ಕಾಗಲ್ಲ. ಗುರುವಿನ ಪಾತ್ರವನ್ನು ನಿರ್ವಹಿಸಬೇಕಾದ್ರೆ ತುಂಬ ಕಠಿಣ ಇದೆ. ಅದು ಮನಸ್ಸಿಗೆ ಶಾಂತಿ, ಸಮಾಧಾನ, ಆತ್ಮಾನಂದ ಎಲ್ಲವನ್ನೂ ಕೊಡ್ತಕ್ಕಂಥದ್ದು ಗುರುವಿನ ಕರ್ತವ್ಯ ಇರ್ತದೆ. ಅದನ್ನು ಕೊಟ್ಟವನು ನಿಜವಾದ ಗುರುವಾಗ್ತಾನೆ. ಆ ನಿಟ್ಟಿನಲ್ಲಿ ನಾನು ಎಷ್ಟು ಮಟ್ಟಿಗೆ ಈ ಜಗತ್ತಿಗೆ ನಾನು ಮಾರ್ಗದರ್ಶನ ಮಾಡ್ತೀನಿ ಗೊತ್ತಿಲ್ಲ. ಯಾಕಂದರೆ ನನ್ನ ಪ್ರಕಾರ ದೇಹ ಚೆನ್ನಾಗಿದ್ದರೆ ಬಾಕಿದೆಲ್ಲ ಮುಂದೆ. ದೇಹ ಚೆನ್ನಾಗಿದ್ದರೆ ಮನಸ್ಸು ಚೆನ್ನಾಗಿರ್ತದೆ, ಮನಸ್ಸು ಚೆನ್ನಾಗಿದ್ದರೆ ಭಾವ ಬುದ್ಧಿ ಚೆನ್ನಾಗಿರ್ತವೆ. ಭಾವ ಬುದ್ಧಿ ಚೆನ್ನಾಗಾದ್ರೆ ನೀವೇ ಮಾರ್ಗವನ್ನು ಕಂಡುಕೊಳ್ತೀರ ಅನ್ನೋ ವಿಶ್ವಾಸ ನನಗಿದೆ. ಆ ದೃಷ್ಟಿಯಿಂದ ದೈಹಿಕ ಆರೋಗ್ಯಕ್ಕೆ ಬಹಳ ಮಹತ್ವ ಕೊಟ್ಟಿದ್ದೀನಿ ನಾನು. ಯಾಕಂದರೆ ನಾನಿಷ್ಟು ಗಟ್ಟಿ ಆಗಬೇಕಾದ್ರೆ ದೈಹಿಕ ಆರೋಗ್ಯಕ್ಕೆ ಮಹತ್ವ ಕೊಟ್ಟಿದ್ದಕ್ಕೆ ಗಟ್ಟಿ ಆದ. ಈಗಲೂ ಕೂಡ ನಾನು ದಿವಸ ಪಥ್ಯದ ಮೇಲೆ ಇರಬೇಕು. ನಾನು ಪಥ್ಯದ ಮೇಲೆ ಇದ್ದರೆ ಆರೋಗ್ಯವಾಗಿರ್ತೀನಿ, ಇಲ್ಲದೆ ಹೋದರೆ ಆರೋಗ್ಯ ಕೆಟ್ಟು ಹೋಗ್ಬೇಕು. ಆ ದೃಷ್ಟಿಯಿಂದ ಪರಮಾತ್ಮ ನನಗೆ ಅದಕ್ಕೋಸ್ಕರನೇ ಅದೇ ಜವಾಬ್ದಾರಿ ಕೊಟ್ಟಿದ್ದಾನೆ. ನಿನ್ನ ಆರೋಗ್ಯ ಸರಿಪಡಿಸ್ಕೊ ಮೊದಲು, ಅದನ್ನು ಪಡಿಸ್ಕೊಂತ ಯಾರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟಿಗೆ ಅನುಕೂಲ ಮಾಡು ಅನ್ನುವ ಜವಾಬ್ದಾರಿಯನ್ನು ಕೊಟ್ಟಂತೆ ಕಾಣುತ್ತೆ. ಅದನ್ನು ನಾನು ಕೊನೆ ತನಕ ನಿಭಾಯಿಸೋದಕ್ಕೆ ಸಿದ್ಧವಾಗಿದ್ದೀನಿ. ಯಾಕಂದರೆ ನನ್ನ ಆರೋಗ್ಯ ಕೆಡಿಸ್ಕೊಂಡು ನಿಮಗೆ ಬುದ್ಧಿ ಹೇಳಲ್ಲ. ನನ್ನ ಆರೋಗ್ಯ ಕೆಡಿಸ್ಕೊಂಡು ಬುದ್ಧಿ ಹೇಳಲ್ಲ. ನನ್ನ ಆರೋಗ್ಯ ಚೆನ್ನಾಗಿ ಇಟ್ಕೊಂಡು ನಾನು ಯಾವುದೇ ಔಷಧಿ ಮಾತ್ರ ಇಲ್ಲದಂಗೆ ಬದುಕಿ ನಿಮಗೆ ಅದನ್ನು ಹೇಳಿಕೊಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ಅದು ಕೂಡ ಒಂದು ಆಧ್ಯಾತ್ಮ ಸೇವೆ ಅಂತಲೇ ಅಂದ್ಕೊಂಡಿರೋದು ನಾನು. ಅದು ನಿಮಗೆ ಸಿಕ್ಕಿದ್ರೆ, ಅದರಿಂದ ನೀವು ಆನಂದಿತರಾಗಿದ್ದರೆ ಅದು ಸಾರ್ಥಕ ಅಂತ ಅಂದ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ, ಇವತ್ತು ಬೇಗ ಬೇಗ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರ, ಒಳ್ಳೆಯದಾಯಿತು. ಇನ್ನು ಪ್ರಸಾದದ ವೇಳೆಗೆ ಇನ್ನೂ ಒಂದು 20 ನಿಮಿಷ ಇದೆ. ಅವ್ರಿಗೆ ಆರೋಗ್ಯ ಸಾಧಕರಿಗೆ ಕೆಲವರಿಗೆಲ್ಲ ಹಣ್ಣು ಅವ್ರಿಗೇನು ಕೊಡಬೇಕು ಕೊಟ್ಟು ಆಮೇಲೆ ನಾವೆಲ್ಲರೂ ಪ್ರಸಾದ ಮಾಡೋಣ. ನಾನು ಮೇಲೆ ಹೋಗ್ತೀನಿ, ಚಾರ್ಜ್ಗಾಗಿ ಬಂದಿದ್ದೀನಿ. ಭಾಳ ಕಾಲ್ಸ್ ಬರ್ತಿದ್ದಾವೆ ಇವತ್ತು. ಅದಕ್ಕೆ ಅವರು ಕೂಡ ಮಾತಾಡ್ಸೋಣ. ಈಗ ಯಾಕಂದರೆ ಮೊಬೈಲ್ ಯುಗ ಇದೆ, ಮೊಬೈಲಲ್ಲೇ ಆಶೀರ್ವಾದ, ಮೊಬೈಲಲ್ಲೇ ಎಲ್ಲ ಕೇಳ್ಕೊಳ್ತಕ್ಕಂಥದ್ದು ಅದು ಆಗಲಿ ಅಂತ ಹೇಳ್ಕೊಂಡು ಹೇಳ್ತಾ
ಎಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶುಭ.